ಏಪ್ರಿಲ್ 13 ನಡೆಯಲಿದೆ. ಈ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಗೆ ಒಂದು ಮತ, ಅಧ್ಯಕ್ಷ ಸ್ಥಾನಕ್ಕೆ ನಿಂತ ಅಭ್ಯರ್ಥಿಗೆ ಒಂದು ಮತ ಹಾಕಬೇಕಾದಂಥ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥವರು ರಾಯಚೂರು ಭಾಗದ ಬ್ರಾಹ್ಮಣ ಪ್ರಮುಖರು, ಮುರಳೀಧರರಾವ್, ರಮೇಶ್ ಕುಲಕರ್ಣಿ ಎಲ್ಲ ಬಂದಿದ್ದಾರೆ ಇವತ್ತು ದಿನ. ಹೀಗಾಗಿ ಈ ರಾಯಚೂರು ಭಾಗದಿಂದ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ರಮೇಶ್ ಕುಲಕರ್ಣಿಯವರು ಯುವಕರು ಈಗಾಗಲೇ ಬ್ರಾಹ್ಮಣ ಸಮುದಾಯಕ್ಕೆ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಸಹ ರಾಯಚೂರು ಜಿಲ್ಲೆಯವರು ಎಲ್ಲರೂ ರಮೇಶ್ ಕುಲಕರ್ಣಿಯವರಿಗೆ ಮತವನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ. ಆದ್ದರಿಂದ ಒಂದು ಕಡೆ ವೈದಿಕ ಅಶೋಕ್ ಅವರ ತಂಡದ ಪರವಾಗಿ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ವೇದಬ್ರಹ್ಮ ಭಾನುಪ್ರಕಾಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ ಜಿಲ್ಲಾ ಪ್ರತಿನಿಧಿಯಾಗಿ ರಾಯಚೂರಿನ ಯುವಕ ಎಲ್ಲರೂ ಸೇರಿ ಯುವಕರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಮ ರಮೇಶ್ ಕುಲಕರ್ಣಿ ಅವರನ್ನ ಸ್ಪರ್ಧೆ ಮಾಡಿದ್ದಾರೆ. ಇವರಿಬ್ಬರನ್ನು ಅಧಿಕ ಮತಗಳಿಂದ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಬೋದ. ನನ್ನ ಸಹಮತವೂ ಇದೆ, ನನ್ನ ಬೆಂಬಲವೂ ಸಹಿತ ವೇದಬ್ರಹ್ಮ ಭಾನುಪ್ರಕಾಶ್ ಅವರು ಮತ್ತು ರಮೇಶ್ ಕುಲಕರ್ಣಿ ಅವರಿದೆ. ದಯಮಾಡಿ ತಾವೆಲ್ಲರೂ ಸಹಿತ ರಾಜ್ಯದ ಹಿತದೃಷ್ಟಿಯಿಂದ, ರಾಯಚೂರಿನ ಹಿತದೃಷ್ಟಿಯಿಂದ, ಬ್ರಾಹ್ಮಣರ ಸಂಘಟನೆ ಹಿತದೃಷ್ಟಿಯಿಂದ ಭಾನುಪ್ರಕಾಶ್ ಮತ್ತು ರಮೇಶ್ ಕುಲಕರ್ಣಿ ಅವರಿಗೆ ತಮ್ಮೆಲ್ಲರ ಬೆಂಬಲ ನೀಡಿ ಅವರನ್ನು ಜಯಶೀಲನ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಆತ್ಮೀಯರಾದಂಥ ಹಿರಿಯರಂಥ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾಗಿದ್ದಾರೆ. ರಾಯಚೂರು ಜಿಲ್ಲೆಗೆ ನಮ್ಮ ಆತ್ಮೀಯರಾದಂತಹ ರಮೇಶ್ ಕುಲಕರ್ಣಿ ಅವರು ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಹಿರಿಯರಾದಂತಹ ಶ್ರೀಯುತ ಮುರಳೀಧರವರು, ಆನಂದ್ ಕೊಂಡೇಶ್ವರು ಎಲ್ಲರ ಮಾರ್ಗದರ್ಶನ ನಮ್ಮ ರಮೇಶ್ ಕುಲಕರ್ಣಿ ಅವರಿಗಿದೆ. ದಯಮಾಡಿ ರಾಯಚೂರು ಜಿಲ್ಲೆಯ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಸದಸ್ಯರು ಒಂದು ಮತವನ್ನು ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿಯಾದಂತಹ ಭಾನುಪ್ರಕಾಶ್ ಶರ್ಮರಿಗೆ ಮತದಾನ ಮಾಡಬೇಕು. ಜಿಲ್ಲಾ ಪ್ರತಿನಿಧಿಯ ನಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಯುವಕರಾದಂತಹ ರಮೇಶ್ ಕುಲಕರ್ಣಿ ಅವರಿಗೆ ತಾವು ಮತದಾನವನ್ನು ಮಾಡಿ ಜಿಲ್ಲಾ ಪ್ರತಿನಿಧಿಯನ್ನು ಜಯಶೀಲನಾಗಿ ಮಾಡಬೇಕು. ರಾಜ್ಯಾಧ್ಯಕ್ಷರು ತಾವು ಮತದಾನವನ್ನು ಮಾಡಿ ಒಬ್ಬ ವೈದಿಕ ಪುರೋಹಿತರಿಗೆ ಅಧ್ಯಕ್ಷರಾಗುವಂತಹ ಅವಕಾಶವನ್ನು ತಾವು ಕಲ್ಪಿಸಿಕೊಡಬೇಕು ಅಂತೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದೆ ಕಳೆದ 3 ವರ್ಷದಿಂದ. ರಾಘವೇಂದ್ರ ಭಟ್ ನಿಮ್ಮನ್ನು ನಾನು ಕಳಕಳಿಯ ಪ್ರಾರ್ಥನೆ